ಹಲೋ, ಹಾಯ್, ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತ ಅಂದ್ರೆ ನಮ್ಮ ಪಾಪುಗೆ 2 months ಕಂಪ್ಲೀಟ್ ಆಯ್ತು. ಇವತ್ತು ಅಂದ್ರೆ 14th ಡೇಟ್ ಅಲ್ಲಿ ಅವ್ನು ಹುಟ್ಟಿದ್ದು 14th ಡೇಟ್. ಇದು ಇವತ್ತು ಅದಕ್ಕೋಸ್ಕರ ಫೋಟೋ ಶೂಟ್ ತರ ಒಂದು ಸಣ್ಣದಾಗಿ ಡೆಕೋರ್ ಮಾಡಿ ಅವನ್ನ ಅಲ್ಲಿ ಮಲಗಿಸಿ ಫೋಟೋಸ್ ಇದೀನಿ ಅಂತ. ಸೊ ಅದ್ರದ್ದೇ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಮಂತ್ ನಾನು ಮಾಡಿರ್ಲಿಲ್ಲ, ಯಾಕಂದ್ರೆ ಎಲ್ಲಾರು ದೃಷ್ಟಿ ಆಗುತ್ತೆ ಮಾಡ್ಬೇಡ ಅಂತ ಅಂದ್ಬಿಟ್ಟು. ಆದ್ರೆ ಎಲ್ಲಾರು ಮಾಡ್ತಾರೆ, ನಮ್ ಪಾಪಗ್ ಮಾಡಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನಮ್ ಪಾಪಗೂ ಮಾಡೋಣ ಅಂತ ಫಸ್ಟ್ ಮಂತ್ ಮಾಡಿರ್ಲಿಲ್ಲ. ಸೊ ಇವಾಗ ಸೆಕೆಂಡ್ ಮಂತ್ ಇಂದ ಫುಲ್ ಟಿಲ್ 1 year ವರ್ಗು ಕಂಟಿನ್ಯೂ ಮಾಡೋಣ ಅಂತ. ಸೊ ಇವತ್ತಿನ ಫೋಟೋಶೂಟ್ ಅಂದ್ರೆ 2 to 3 ಜಂಪ್ ಆಗೋ ತರ ಮಾಡೋಣ ಅಂತ. ಅದಕ್ಕಾಗಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಬನ್ನಿ, ಏನೇನಾಗುತ್ತೆ, ಹೆಂಗಾಗುತ್ತೆ, ಅವನೇನೇನ್ ಮಾಡ್ಸ್ಕೊಂತಾನೆ, ಫೋಟೋ ಇಡ್ಸ್ಕೊಂತಾನ ಇಲ್ವಾ ನೋಡೋಣ, ಅಳ್ತಾನ, ಏನ್ ಮಾಡ್ತಾನ ನೋಡೋಣ, ಎಲ್ಲ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಕಂಟಿನ್ಯೂ ಮಾಡೋಣ. ಅಂಟಿಲ್ ವೇಟ್ ಮಾಡಿ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾಯ್. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ಸ್ನಾನ ಮಾಡಿ ಇವಾಗ ರೆಡಿ ಆಗಿದ್ದೀನಿ. ವಿಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ, ಹೋಗೋಣ. ನೋ 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 ಅದಕ್ಕೂ ಮುಂಚೆ ನಿಮಗೆಲ್ಲ ಒಂದ್ ಕೆಲ್ಸ ಇದೆ. ಅದು ಏನಂತಂದ್ರೆ, ಹೆಂಗಿದ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ, ಕೆಳಗಡೆ ಕಾಣಿಸ್ತಾ ಇರೋ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ ಮಗ ಏನ್ ಮಾಡ್ತಾ ಇದ್ದಾನೆ? ನನ್ ಮಗ ಇನ್ನು ಮಲಗಿದಾನೆ, ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಸೊ ಇನ್ನು ಮಲಗಿದ್ದಾನೆ. ಬನ್ನಿ, ಮಲಗಿರೋನ್ನ ಎಬ್ಬಿಸಿ ಅವನ್ನ ರೆಡಿ ಮಾಡಿ ಅವನಿಗೆ ಫೋಟೋಸ್ ಹಿಡಿಯಕ್ಕೆ, ಅವನನ್ನ ಫೋಟೋಸ್ ತೆಗಿಯಕ್ಕೋಸ್ಕರ ಅವನ್ ಪ್ಲೇಸ್ ನ ಅಥವಾ ಒಂದು ಥೀಮ್ ನ ಡೆಕೋರ್ ಮಾಡಿ ಫೋಟೋಸ್ ತೆಗ್ದು ಈ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಬನ್ನಿ ಬನ್ನಿ. ಸೊ ನಮ್ ಪಾಪು ಇನ್ನು ಮಲಗಿದಾನೆ. ಇವಾಗ ಟೈಮ್ ಆಲ್ಮೋಸ್ಟ್ 1:30 ಆಗ್ತಾ ಇದೆ, ಇನ್ನು ಮಲಗಿದಾನೆ. ಅವನ್ನ ಮಲಗಿಸಿ ಒಂದು 3 hour ಆಯ್ತು. ಸ್ನಾನ ಮಾಡಿಸಿ ಮಲಗಿಸಿರೋದನ್ನ 3 hour ಆದ್ರೂ ಮಲ್ಕೋತಾನ ಅವನು. 3 hours ಆಯ್ತು ಅವ್ನ್ ಮಲ್ಗಿ. ಇವಾಗ ಅವನ್ನ ಎಬ್ಬಿಸ್ಬೇಕು. ಎಬ್ಬಿಸಿ ಅವನ್ನ ರೆಡಿ ಮಾಡೋದಂತೂ ತುಂಬಾ ಕಷ್ಟ. ಅವನ್ಗೋಸ್ಕರ ಒಂದ್ ಥೀಮ್ ನ ಬೇಕಂದ್ರೆ 5 ನಿಮಿಷಕ್ಕೆ ರೆಡಿ ಮಾಡ್ಬಿಡ್ಬೋದು. ಅವನ್ನ ರೆಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಒಂದ್ ಅರ್ಧ hour ಟೈಮ್ ಆಗುತ್ತೆ. ಸೊ ಇವಾಗ ಅವನ್ನ ಎಬ್ಬಿಸಿ ರೆಡಿ ಮಾಡಿ ಅವನ್ಗೋಸ್ಕರ ಒಂದ್ ಥೀಮ್ ನ ರೆಡಿ ಮಾಡ್ಬೇಕು. ಸೊ ವ್ಲಾಗ್ ನ ಕಂಟಿನ್ಯೂ ಮಾಡೋಣ, ಅಲ್ಲಿವರೆಗೂ ವೈಟ್. ಸೊ ಫ್ರೆಂಡ್ಸ್, ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೆ. ಆದರೆ ಮೈಕ್ ಆನ್ ಮಾಡಿದ್ರೆ ಮೈಕ್ ಚಾರ್ಜ್ ಖಾಲಿಯಾಗಿತ್ತು. ಸೊ ಅದಕ್ಕೆ ಊಟ ಮಾಡೋಣ, ಅದು ಚಾರ್ಜ್ ಆಗೋ ಅಷ್ಟರಲ್ಲಿ ಅಂತ ಊಟ ಮಾಡಿಕೊಂಡು ನಾನು ತಾತವರೆಲ್ಲ ಊಟ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ತಾತವರೆಲ್ಲ ರೇಗಿಸ್ತಾಯಿದ್ರು, ಒಬ್ಬೊಬ್ಬಳೆ ಫೋನ್ ಹಿಡ್ಕೊಂಡು ಹುಚ್ಚಿ ಥರ ಆಡ್ತೀವಿ, ನಿನ್ನ ಗಂಡನ ಕರೆಸ್ಬೇಕು, ನಿಂಗೆ ಹುಷಾರಿಲ್ಲ ನಂಗೆ ಆಗೈತೆ, ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಇದು ಏನೂ ಆಗಿಲ್ಲ, ವ್ಲಾಗ್ ಮಾಡ್ತಾಯಿದ್ದೀನಿ, ಯೂಟ್ಯೂಬು ಅಂತ ತುಂಬ ನಗಿಸ್ತಾಯಿದ್ರು. ನನ್ನ ಬಗ್ಗೆ ಕಿತ್ಲೆ ಮಾಡ್ಕೊಂಡು ತುಂಬ ನಗಿಸ್ತಾಯಿದ್ರು ಅವರು. ನಾನು ಹೇಳ್ತಾ ಇದ್ದೆ ಅದಕ್ಕೆ ಈ ಥರ ಎಲ್ಲ ಮಾತಾಡಬೇಡ ಅಂತ. ಸೊ ಇವತ್ತು ನಾನು ಅಕ್ಕಿಲಿ ಥೀಮ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಬ್ಯಾಕ್ ಗ್ರೌಂಡಿಗೆ ಒಂದು ಬ್ಲ್ಯಾಕ್ ಕರ್ಟನ್ ಅಂದರೆ ಬ್ಲ್ಯಾಂಕೆಟ್ನ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ರೆಡಿ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಈಗ ರೆಡಿ ಮಾಡೋಣ. ಸೊ ನಾನೀಗ ಅಕ್ಕಿಲಿ ಬರಿತಾ ಇದ್ದೀನಿ, ಅಂದರೆ ಬಿಡಿಸ್ತಾ ಇದ್ದೀನಿ. ಇದು ಥೀಮ್ ರೆಡಿ ಮಾಡ್ತಾ ಇದ್ದೀನಿ. ಏಣಿ ಥರ, ಏಣಿ ಅಂದರೆ ಹತ್ಕೊಂಡು ಹೋಗೋದು, 2 to 3 ಹತ್ಕೊಂಡು ಹೋಗೋದು. ಏಣಿ 3 ತಿಂಗಳಂತ 3 ಇದು ಲೈನ್ಸ್ ಹಾಕಿದ್ದೀನಿ. ಆಮೇಲೆ 2 to 2 ಅಂತ ಬರೆದ್ಬಿಟ್ಟು ಮೇಲೆ 3 ಅಂತ ಬರೆದಿದ್ದೀನಿ. ಅಂದರೆ 2 ಇಂದ 3ಗೆ ಹೋಗ್ತಾ ಇದ್ದಾನೆ ಇವನು ಅಂತ. ಆಮೇಲೆ ಅವನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅದು ಥೀಮು ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೇ ಸ್ಟಾರ್ಸ್ ಥರ ರೌಂಡ್ ಸ್ಟಾರ್ಸ್ ಥರ ಅದನ್ನು ಬಿಡಿಸ್ತಾ ಇದ್ದೀನಿ. ಆಮೇಲೆ ಎಲ್ಲ ರೆಡಿ ಆಯಿತು. ಇವಾಗ ರೆಡಿ ಆದಮೇಲೆ ಅವನು ನೋಡೋಣ, ಅವನ್ನ ಕರ್ಕೊಬಂದು ಫೋಟೋ ಹಿಡಿಯೋಣ. ಬನ್ನಿ. ಸೊ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ಸೊ ಇವಾಗ ಅವನ್ನ ಅಮ್ಮ ಕರ್ಕೊಂಡು ಬಂದು ಮಲಗಿಸಿದ್ದೀನಿ. ಫ್ರೆಂಡ್ಸ್, ನನ್ನ ಮಗಂದು ಫೋಟೋಸ್ ಎಲ್ಲ ಹೆಂಗ್ ಬಂದಿದೆ ಅಂತ ಇಲ್ಲಿ ಪಕ್ಕದಲ್ಲಿ ಹಾಕ್ತಾ ಇರ್ತೀನಿ. ಅದು ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿ ಬಂದಿದೆ ಕಮೆಂಟ್ ಮಾಡಿ ಹೇಳಿ. ಸೊ ಇವರು ನಮ್ಮ ತಾತ ಅವರು ಎಲ್ಲ ನನ್ನ ರೇಗಿಸ್ಕೊಂಡು ನಗ್ತಾ ಇದ್ದಾರೆ ಫ್ರೆಂಡ್ಸ್. ಯಾಕಂದ್ರೆ ಮೊಬೈಲ್ ಇಟ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಾ ಇದ್ದೀನಲ್ವಾ, ಅದಕ್ಕೆ ಹುಚ್ಚಿ ಆಗ್ಬಿಟ್ಟಿದ್ಯಾ ವಾಣಿ ಕ್ಲಾಸಿಗೆ ಸೇರ್ಸ್ಬೇಕು ಅಂತ. ನೋಡಿ ನೋಡ್ತೈತ್ ನೋಡ್ರಿ ನಮ್ ತಾತ, ಇಲ್ಲೇ ನೋಡ್ತೈತ್ ನೋಡ್ರಿ, ವಾಟ್ ಸುತ್ತಾ ಅವ್ರೆ. ಬನ್ನಿ ಅಲ್ಲಿ ಹೋಗ, ಅವ್ರಿಗೆ ಸ್ವಲ್ಪ ಕಿಟ್ಲೆ ಮಾಡ್ಬೋದ. ವಾಟ್ ಸುತ್ತಾ ಅವ್ರೆ ಯಾರಿಗೆ ತಾತ?
ಓಯ್ ತಾತ ಏನು ಏನೇನು ಹಾ ಮಾತಾಡ್ತಾತ ವ್ಲಾಗ್ ಬೋರ್ ಆಗುತ್ತೆ ಮಾತಾಡು 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 ಇಲ್ಲ ಹೋಗಲ್ಲ ತಾತ ಮಾತಾಡು ಮಾತಾಡು ಬೇಗ ಹಲೋ ತಾತ ಇವ್ರೇ ಇವಾಗ ನಮಗ್ ಅಪ್ಪ ಅಮ್ಮ ಆಗ್ಬಿಟ್ಟವ್ರೆ ನಂಗ ಅಪ್ಪ ಅಮ್ಮ ಮಾತಾಡಿಸ್ತಿಲ್ವಲ್ಲ ಅದಕ್ಕೆ ಇವ್ರೇ ನನಗೆ ಅಪ್ಪ ಅಮ್ಮ ಎಲ್ಲ ತಾತ ನೀನೇ ತಾನೇ ನನ್ನ ದತ್ತು ತಗೊಂಡಿದ್ಯಾ ತಾನೇ ತಾತ ಹಾ ನನ್ನ ದತ್ತು ತಗೊಂಡಿದ್ದೀರಾ ತಾನೇ ಹಾ ಹೇಳು ನಮ್ಮ ಅಪ್ಪ ಅಮ್ಮ ಮಾತಾಡ್ಸ್ತಿಲ್ಲ ಅಂತ ಇವರೇ ನನಗೆಲ್ಲಾ ಮಾಡ್ತವ್ರೆ ಪಾಪ ಎಲ್ಲಾ ಖರ್ಚು ಇವ್ರದೆ ಪಾಪ ತಾತ ನನ್ನ ದತ್ತು ತಗೊಂಡಿದ್ದಾರೆ ಫ್ರೆಂಡ್ಸ್ ನನ್ನ ದತ್ತು ಹಾಗೂ ಮಾತ್ ಬರಲ್ವಾ ಯಾಕೆ ಏನಾದ್ರೂ ಮಾತಾಡೋ ಚೆನ್ನಾಗಿ ನನಗ್ ರೇಗಿಸ್ತಿದ್ದಲ್ಲ ಅವಾಗ್ಲೇ ಏನ್ ಮಾಡ್ತಿದ್ದೀನಿ ನಾನು ಒಬ್ಬೊಬ್ಳೆ ಮಾತಾಡ್ತಿದ್ದೀನ ನನ್ನ ಮೊಮ್ಮಗಳು ಬಂಟನ್ ಕರ್ಕೊಂಡು 9 ತಿಂಗಳು ತುಂಬಿದ್ದ ಗೈರೆ ಅಂತ ಅಂದ್ರೆ ಇಲ್ಲ ನಾನು ಬೆಳಿಗ್ಗೆನೆ ಹೋಗ್ತೀನಿ 2 ತಿಂಗಳು 3ಕ್ಕೆ ಅಂತಾಳೆ ನನಗೆ ಮನಸ್ಸಿಗೆ ತುಂಬಾ ನಾನು ಹೇಳಿಲ್ಲ ಫ್ರೆಂಡ್ಸ್ ಏನ್ ಮಾಡೋದು ನಾನು 9 ತಿಂಗಳವರೆಗೂ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನೀವ್ 5 ತಿಂಗಳಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಹೇಳು ಇವ್ರಿದಾರಲ್ಲ ಇವ್ರೇ ಮೇಯ್ನು ನಾನು 9 ತಿಂಗಳವರೆಗೂ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವ್ರು ಬೇಡ ಹೋಗು 5 ತಿಂಗ್ಳಿಗೆ ಅಂತ ಹೇಳ್ತಾರೆ ಏನಜ್ಜಿ ಏನಕ್ಕೆ 5 ತಿಂಗ್ಳಿಗೆ ಹೋಗ್ಬೇಕು ಯಾರಿಗೆ ಹೋಟ್ಲಿಗೆ ತಿಂತಾನೆ ಸೊ ಫ್ರೆಂಡ್ಸ್ ಅವರಿಗೂ ಸ್ವಲ್ಪ ಕ್ವಾಟ್ಲೆ ಕೊಟ್ಟು ಬಂದೆ ಅವ್ನು ಸ್ವಲ್ಪ ತೀಟ್ಲೆ ಮಾಡ್ತಿದ್ದ ಫೋಟೋಸ್ ಇವಾಗ ಇಡ್ಸ್ಕೊಳ್ಳಿಲ್ಲ ಹೇಳ್ತಿದ್ದ ಅದೆಲ್ಲ ನಮ್ಮ ಮಕ್ಳಲ್ಲೂ ಕಾಮನ್ನು ಅಳೋದೆಲ್ಲ ಆದ್ರೆ ಹೆಂಗೋ ಮಾಡಿ ಮುಗಿಸ್ದೆ ಸೆಕೆಂಡ್ ಮಂತ್ ಫೋಟೋಶೂಟ್ ಮುಗೀತು ಆ ಥೀಮ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಥೀಮ್ ಏನ್ ಮಾಡ್ಬೋದು ಅಂತ ಕೂಡ ನೀವು ಕಮೆಂಟ್ ಅಲ್ಲಿ ಹೇಳ್ಬಿಡು ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೇನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಥ್ಯಾಂಕ್ ಯು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಬಟನ್ ನ ಕ್ಲಿಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್